ಸರ್ವಲೋಕೋಪಕಾರಾಯ ಯೋ ದೇವಃ ಪರಮೇಶ್ವರ ಚರತತಿಥಿರೂಪೇಣ ನಮಸ್ತೆ ಜಂಗಮಾತ್ಮನೆ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಆರಾಧ್ಯ ಗುರುವರಾಗಿರುವ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಆನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಸ್ಮರಣೆ ಮಾಡಿ ಇವತ್ತಿನ ಹಿರೇಬೇನೂರು ಗ್ರಾಮದ ವಿಶ್ವಭಾರತಿ ಉತ್ಸವ ಸಮಿತಿ, ವಿಶ್ವಭಾರತಿ ವಿದ್ಯಾಕೇಂದ್ರ ಪ್ರಾಥಮಿಕ ಹಾಗೂ ಪ್ರೌಢ ಹಾಗೂ ವೀರಲಿಂಗೇಶ್ವರ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆ, ಈ ಶಾಲೆಯ ವಾರ್ಷಿಕೋತ್ಸವ. ಅದರ ಜೊತೆಗೆ ತಂದೆ ತಾಯಿಗಳಿಗೆ ವಂದನ ಅಂದರೆ ನಮಸ್ಕರಿಸಿ ಅವರಿಗೆ ಗೌರವಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಗ್ರಾಮದ ಪೂಜ್ಯರೇ ಆಗಿರುವ ವೇದಮೂರ್ತಿ ನಮ್ಮ ಪೂಜ್ಯರನ್ನು ನಮಸ್ಕರಿಸಿ, ಶಾಸ್ತ್ರಗಳಲ್ಲಿ ನಮಸ್ಕರಿಸಿ, ಈ ಶಾಲೆಯ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಅವರಿವರೆನ್ನದೇ ಎಲ್ಲ ಅತಿಥಿ ಮಹೋದಯರಲ್ಲಿ ಶರಣನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಇದೀಗ ತಾನೇ ಪಾದಪೂಜೆಯನ್ನು ನೆರವೇರಿಸಿಕೊಟ್ಟಂಥವರು, ನೆರವೇರಿಸಿಕೊಳ್ಳಲಿಕ್ಕೆ ಕಾರಣೀಭೂತರಾಗಿರುವಂಥ ಪಾಲಕರು ಮತ್ತು ಮಕ್ಕಳಿಗೂ ಕೂಡ ಶರಣಾರ್ಥಿಗಳು. ಇದೊಂದು ಇವತ್ತಿನ ವಿಶೇಷವಾಗಿರುವಂಥ ಸಮಾರಂಭ. ಈ ಸಮಾರಂಭ ನೋಡ್ಲಿಕ್ಕೆ ಭಾಳ ಚಂದ ಕಾಣಕತ್ತೈತಿ. ಏನೋ ಒಂದು ಥರದ ಸಂತೋಷ. ಯಾಕೆ ಈ ಸಂತೋಷ ಆಗ್ತದೆ ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆಸ್ತಿ, ಅಂತಸ್ತು, ಐಶ್ವರ್ಯ, ಭೂಮಿ, ಸೀಮೆ, ಬೆಳ್ಳಿ, ಬಂಗಾರ ಎಲ್ಲ ಗಳಿಸ್ತಾನೆ. ಎದರಾಗೂ ಕೂಡ ಆತನಿಗೆ ಸಮಾಧಾನ ಇಲ್ಲ, ಸುಖ ಇಲ್ಲ, ನೆಮ್ಮದಿ ಇಲ್ಲ. ಆದರೆ ಇದೀಗ ತಾನೇ ನಮ್ಮ ಮಕ್ಕಳು ಈ ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ವಿಶ್ವಭಾರತಿ ವಿದ್ಯಾಕೇಂದ್ರ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೆ ಇಲ್ಲಿಯ ಮಾತೆಯರು ಗುರುಗಳು ಸಂಸ್ಕಾರವನ್ನು ಕೊಟ್ಟು, ಗುರುಗಳಿಗೆ ಮತ್ತು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅನ್ನುವ ಮುಖಾಂತರವಾಗಿ, ವೇದಿಕೆಯ ಮುಖಾಂತರವಾಗಿ ಹಿರಿಯರನ್ನ ಮೇಲೆ ಕುಳ್ಳಿಸಿ, ಸಣ್ಣವರನ್ನ ಕೆಳಗೆ ಕುಳ್ಳಿಸಿ ಪಾದಪೂಜೆಯನ್ನ ಮಾಡೋದು. ಯಾಕೆ ಪಾದಕ್ಕಷ್ಟು ಮಹತ್ವ ಐತಿ ನಮ್ಮ ಧರ್ಮದೊಳಗ ಅಂತ ಕೇಳಿದ್ರೆ, ಮಹಾತ್ಮರ ಪಾದದೊಳಗೂ ಮತ್ತು ತಂದೆ ತಾಯಿಯ ಪಾದದೊಳಗೂ ಏನು ಐತಿ ಅನ್ನತಕ್ಕಂಥದ್ದಕ್ಕೆ ಶರಣರು ಒಂದು ಮಾತನ್ನ ಹೇಳ್ತಾರೆ. ಉರಿಯುವ ಕೆಂಡದ ಮೇಲೆ ತೃಣವ ತನ್ನಿರಿಸಿದರೆ ಆ ತೃಣವು ನಾ ಕೆಂಡ ನುಂಗಿದಂತೆ. ಗುರು ಚರಣದ ಮೇಲೆ ತನುವೆಂಬ ತೃಣವು ತನ್ನಿರಿಸಲು ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಅಂತ ದೇವರ ದಾಶಿಮಯ್ಯನವರು ಬಸವಣ್ಣನವರಕ್ಕಿಂತ ಮೊದಲು ಹೇಳಿರುವಂಥ ಮಾತು. ಉರಿಯುವ ಕೆಂಡ ಪಾದ ಅನ್ನತಕ್ಕಂಥದ್ದು ಏನದ, ಅದಕ್ಕೆ ಗುರುಗಳು ಮನೆಯೊಳಗೆ ಪಾದ ಹಾಕ್ರಿಪ್ಪ, ಹೊಲದೊಳಗೆ ಪಾದ ಹಾಕ್ರಿ, ಕಾರ್ಖಾನೆಯೊಳಗೆ ಪಾದ ಹಾಕ್ರಿ, ಸಭಾ ಸಮಾರಂಭದೊಳಗೆ ಪಾದ ಹಾಕಿ ನಮಗೆ ಆಶೀರ್ವಾದ ಮಾಡ್ರಿ ಅಂತ ಗುರುಗಳಿಗೆ ಕರೀತಾರೆ.
ಇನ್ನು ಹೆಣ್ಣು ಮಕ್ಕಳಿಗೂ ಕೂಡ ಕರೀತಾರೆ. ಗೌರವ ಪೂರ್ವಕವಾಗಿ ನಿಮಗ ಮನೆಗೆ ಒಂದು ಕುಂಕುಮ ಹಚ್ಚಿ ಅರಿಶಿಣ ಕೊಟ್ಟು ನಮ್ಮ ಮನೆಗೆ ನೀನು ಮುತ್ತೈದೆಯಾಗಿ ಬರಬೇಕು, ಸುಮಂಗಲಿಯಾಗಿ ಬರಬೇಕು, ನಮ್ಮ ಮನೆಗೆ ಲಕ್ಷ್ಮಿಯಾಗಿ ಬರಬೇಕು ಅಂತ ನಿಮಗನು ಹೇಳಿ ಆ ಲಕ್ಷ್ಮಿಯ ಮುಖಾಂತರವಾಗಿ ನಿಮ್ಮ ಪಾದವು ಕೂಡ ಅವರ ಮನೆಯೊಳಗ ಹಾಕಿಸಿಕೊಳ್ಳಲಿಕ್ಕೆ ಆ ಮನೆತನದವರು ಪ್ರಯತ್ನ ಮಾಡುತ್ತಾರೆ. ಅದರ ಜೊತೆಗೆ ಹಿರಿಯರು ಸುಮ್ಮನೆ ಬರಂಗಿಲ್ಲ. ಯಾವುದೋ ಒಂದು ಹೊಸ ಮನೆ ಪ್ರವೇಶಕ್ಕೆ ಬರಬೇಕಾದ್ರೆ ಬೀಗರು ಬಿದ್ರು ಬಂದವರು ಸುಮ್ಮನೆ ಬರ್ತೀರೇನ? ಸುಮ್ಮನೆ ಬರಂಗಿಲ್ಲ. ಅದಕ್ಕೆ ಏನಾದರೂ ಉಡುಗೊರೆಯನ್ನ ತರ್ತೀರಿ. ಅವರಿಗೆ ಆ ಉಡುಗೊರೆಯ ಮುಖಾಂತರವಾಗಿ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿಪ್ಪ, ನಿನಗೆ ಚಲೋ ಆಗಲಿ, ಇನ್ನಷ್ಟು ಸಾಹುಕಾರ ಆಗು, ಶ್ರೀಮಂತ ಆಗು, ಚಲೋ ಆಗು ಅಂತ ಆಶೀರ್ವದಿಸ್ತೀರಿ. ಆ ರೀತಿಯಲ್ಲಿ ಉರಿಯುವ ಕೆಂಡದ ಮೇಲೆ ತೃಣವ ತನ್ನಿರಿಸಲು ಆ ತೃಣವು ನಾಕೆಂಡ ನುಂಗಿದಂತೆ. ಎಲ್ಲಿ ಮಹಾತ್ಮರ ಪಾದದೊಳಗ ಹಣಿ ಹಚ್ಚಿ ನಮಸ್ಕಾರ ಮಾಡ್ತು ಅಂತಂದ್ರ ಆ ಹಣಿ ಹಚ್ಚಿ ನಮಸ್ಕಾರ ಮಾಡುವುದರಿಂದ ಬೆಂಕಿ ಮ್ಯಾಗ ಬೆಂಕಿ ಆರಿಸಬೇಕು ಅಂತ ಹೇಳಿ ಒಣ ಹುಲ್ಲ ತಂದು ಹಾಕಿದ್ರಿ ಬೇಡ, ಹಸಿ ಹುಲ್ಲ ತಂದು ಹಾಕಿದ್ರು ಕೂಡ ಬೆಂಕಿ ಏನ್ ಮಾಡ್ತದ? ಒಣ ಹುಲ್ಲನ್ನು ಸುಡುತ್ತದ, ಹಸಿ ಹುಲ್ಲನ್ನು ಸುಡುತ್ತದ. ಸುಟ್ಟು ಏನ್ ಮಾಡ್ತದ? ತನ್ನ ಸ್ವರೂಪವನ್ನಾಗಿ ಮಾಡ್ಕೊಂತದೆ. ಆ ನಿಟ್ಟಿನೊಳಗ ಇವತ್ತೆಲ್ಲ ನಿಮ್ಮನ್ನ ಮಕ್ಕಳು ಪಾದಪೂಜೆ ಮಾಡಿಕೊಂಡ್ರು. ಆ ಪಾದಪೂಜೆ ಮಾಡಿಕೊಂಡಾಗ ನಿಮಗೆ ಎಷ್ಟು ಆನಂದ ಅನಿಸ್ತೆ ಹೇಳ್ರಿ? 1 ಕಿಲೋ ಬಂಗಾರ ಕೊಟ್ಟರು ಕೂಡ ಆನಂದ ಆಗಲ್ಲ. ಅಷ್ಟು ಆನಂದ ನಿಮ್ಮ ಮಕ್ಕಳು ಪಾದಪೂಜೆ ಮಾಡಿಕೊಂಡಾಗ ಆನಂದ ಆಯ್ತು. ನಮ್ಮ ಮಕ್ಕಳು ಈ ಶಾಲೆಯೊಳಗೆ ಕಲ್ತವಲ್ಲ, ಎಷ್ಟು ನಮಗೆ ಸಂಸ್ಕಾರ ಕೊಟ್ಟರು ನಮ್ಮ ಮಕ್ಕಳಿಗೆ ಅಂತ ನಿಮಗೆ ಆನಂದ ಅನಿಸ್ತು. ಅವರು ಕೂಡ ತಮ್ಮ ತಾಯಿ ಪಾದಪೂಜೆ ಮಾಡಿದ್ರು, ಗುರುಗಳ ಪಾದಪೂಜೆನೂ ಕೂಡ ಮಾಡಿಕೊಂಡ್ರು. ಈ ಪಾದಪೂಜೆ ಮಾಡಿಕೊಳ್ಳೋದು ಏನು ಅಂತ ಕೇಳಿದ್ರೆ ಪಾಪ, ತಾಪ, ಕೋಪ ಇವೆಲ್ಲವನ್ನ ದೂರ ಮಾಡತಕ್ಕಂಥದ್ದೇ ಪಾದಪೂಜೆ. ಅದರ ಜೊತೆಗೆ ಏನಾಗ್ತದೆ ಈ ಪಾದಪೂಜೆ ಮಾಡಿಕೊಳ್ಳೋದು ಅಂತಂದ್ರೆ, ಒಂದು ಆಕಳ ಹಾಲನ್ನ ನಾವು ಹಿಂಡಬೇಕಾದ್ರೆ ಕೆಳಗೆ ಕೂತ್ಕೊಂಡು ಹಿಂಡಬೇಕು. ನಾವೆಷ್ಟೇ ಶ್ರೀಮಂತರಾದರೂ ಕೂಡ ಆಕಳ ಕೆಳಗೆ ಕೂಡಬೇಕು. ಮೇಲೆ ಕೂತು ಡುಬ್ಬದ ಮ್ಯಾಗ ಕೂತ್ಕೊಂಡು ಹಿಂಡ್ತೀನಿ ಅಂದ್ರೆ ಹಾಲು ಹಿಂಡಲ್ಲ. ಹಂಗ ಕೆಳಗೆ ಕೂತ್ಕೊಂಡು ಮಕ್ಕಳು ಕೆಳಗೆ ಕೂತ್ಕೊಂಡು ಭಕ್ತಿಯಿಂದ ಅವು ಪಾದಪೂಜೆಯನ್ನ ಮಾಡುವುದು ನೋಡಿ ನಿಮ್ಮ ಕಣ್ಣೊಳಗೆ ನೀರು ಬಂದಾವ. ನಾನು ನೋಡಿದೆ ಈಗ ನನ್ನ ಮಕ್ಕಳು, ನನ್ನ ಮಗು ಎಷ್ಟು ಸಣ್ಣದಲ್ಲಪ್ಪ, ಎಷ್ಟು ಆನಂದದಂತ. ಯಾರು ಫೋಟೋನೇ ತಕ್ಕೊಂತಿದ್ರು, ಯಾರು ಮಗುವಿಗೆ ಆಶೀರ್ವಾದ ಮಾಡ್ತಿದ್ರು, ಯಾರು ಗಳಗಳ ಕಣ್ಣನ್ನ ನೀರು ತೆಗಿತಿದ್ರು. ಇದ್ರ ಆನಂದ ಇದೊಂದು ತರದ ಆನಂದ. ಇದು ನಮ್ಮ ಋಷಿ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು. ನಮ್ಮ ಧರ್ಮದ ಪರಂಪರೆ, ಭಾರತೀಯ ಸನಾತನ ಧರ್ಮದ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು. ತಂದೆ ತಾಯಿ ಪೂರ್ಣ ಮನಸ್ಸು ಮಾಡಿ ಆಶೀರ್ವಾದ ಮಾಡಿದ್ರು ಅಂದ್ರೆ ಆ ವ್ಯಕ್ತಿ ಬಹಳ ಎತ್ತರ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯತೆ, ಬಹಳ ಎತ್ತರ ಮಟ್ಟಕ್ಕೆ ಹೋಗಲಿಕ್ಕೆ. ಯಾಕಂದ್ರೆ ಆ ತಾಯಿ ಪ್ರೀತಿ, ತಂದೆ ಪ್ರೀತಿ ಅನ್ನೋದೇ ಬಹಳ ದೊಡ್ಡದು. ಹಿಂದ ತ್ರಿಮೂರ್ತಿಯರು ಬ್ರಹ್ಮ, ವಿಷ್ಣು, ಮಹೇಶ, ಇವರಿಗೆ ತಂದೆ ತಾಯಿ ಇಲ್ಲ. ತಂದೆ ತಾಯಿ ಇಲ್ಲಂದರೂ ಕೂಡ ಇವರು ಮಕ್ಕಳಾದರು. ಯಾರ ಮುಖಾಂತರ? ಅತ್ರಿಯ ಮಹರ್ಷಿ ಹೆಂಡತಿಯಾಗಿರುವಂತ ಅನಸೂಯನ ಮಡಿಲಲ್ಲಿ ಮಗುವಾದ್ರು. ಅವರು ದೊಡ್ಡವರಾಗಲಿಕ್ಕೆ ವಲ್ಲ ಅಂತಿದ್ರೆ ಹೀಗೆ ತಾಯಿ ಪ್ರೀತಿಯೊಳಗ ಕಾಲ ಕಳಿಬೇಕು ಅಂತ ಜೀವನವನ್ನ ಮಾಡುತ್ತಿರುವಾಗ ಅವರ ಹೆಂಡ್ರು ಆದಿಶಕ್ತಿ, ಲಕ್ಷ್ಮಿ, ಸರಸ್ವತಿ ಬಂದು ಅತ್ತಿಗೆ ಕಾಲು ಬಿದ್ದು ನಮ್ಮ ಮಕ್ಕಳನ್ನ ನಮ್ಮ ಗಂಡದನ್ನ ಕೊಡ್ರಿ, ನಿಮ್ಮ ಮಕ್ಕಳ ಕೊಡ್ರಿ ಅಂತ ಕಾಲು ಬಿದ್ದು ಇಸ್ಕೊಂಡು ಹೋಗ್ಯಾರಂತ. ಹಾಗೆ ಇಲ್ಲಿ ಏನದ, ತಂದೆ ತಾಯಿ ಪ್ರೀತಿ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಪ್ರೀತಿ. ಅಂತ ಪ್ರೀತಿಯನ್ನ ನಿದರ್ಶನಕ್ಕೆ ನಮ್ಮ ಈ ಸಂಸ್ಥೆಯವರು ಬಹಳ ಸುಂದರವಾಗಿ
ಕಾರ್ಯಕ್ರಮವನ್ನ ಮಾಡಿಕೊಟ್ಟಾರ. ಈ ಸಂಸ್ಥೆಯವರು ಬಹಳ ಸುಂದರವಾಗಿ ಎಲ್ಲರೂ ಬಹಳ ವಿದ್ಯಾವಂತರದಾರ, ಗುಣವಂತರದಾರ ಮತ್ತು ಅಷ್ಟೇ ಹೃದಯವಂತರದಾರ. ಗುಣವಂತರು ಮತ್ತು ವಿದ್ಯಾವಂತರು ಇರೋದು ಬಹಳ, ಆದ್ರೆ ಹೃದಯವಂತರು ಇರುವುದು ಕಠಿಣ. ಆದ್ರೆ ಈ ಸಂಸ್ಥೆಯೊಳಗ ಎಲ್ಲರೂ ಹೃದಯವಂತರದಾರ, ಬಹಳ ಗೌರವನಾಥ ವ್ಯಕ್ತಿಗಳದಾರ. ಈ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಬಿಟ್ಟಿದ್ದು, ನಿಮ್ಮ ಮಕ್ಕಳನ್ನ ಬಿಟ್ಟಿದ್ದು ಬಹಳ ದೊಡ್ಡ ಒಂದು ಸಾಹಸವನ್ನ ಮಾಡಿರಿ. ಈ ಶಾಲೆ ಉತ್ತರೋತ್ತರವಾಗಿ ಇನ್ನೂ ಹೆಚ್ಚೆಚ್ಚಾಗಿ ಈ ಶಾಲೆ ಮುಂದುವರಿಲಿ. ಇದು ನಮ್ಮ ಕರ್ನಾಟಕದೊಳಗಲ್ಲ, ಭಾರತ ದೇಶದೊಳಗೆ ಕೂಡ ಈ ಶಾಲೆ ಹೆಸರಾಗಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದೊಳಗ ಹೇಳಿ, ಈ ಕಾರ್ಯಕ್ರಮದೊಳಗ ತಾವೇನು ಪಾಲ್ಗೊಂಡಿರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಅತಿಥಿ ಮಹೋದಯರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದೊಳಗ ಹೇಳಿ, ನಮ್ಮ ಕಲ್ಮನಿ ಸರ್ ಮುಂದೆ ಬರಬೇಕು. ನಾವು ನಮ್ಮ ಮಠದಿಂದ ಅವರಿಗೆ ಆಶೀರ್ವಾದ ಮಾಡ್ತೀವಿ. ಇನ್ನೂ ಹೆಚ್ಚೆಚ್ಚಾಗಿ ಅವರ ಆಯುಷ್ಯ, ಆರೋಗ್ಯ, ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ ಎನ್ನುವಂತಹ ಮಾತನ್ನ ಹೇಳಿ ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ. ಇಲ್ಲಿಯವರೆಗೆ